ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ಫೋಕ್ಸೋ ಪ್ರಕರಣ ದಾಖಲಿಸಿದವರನ್ನು ಹಿಂದಕ್ಕೆ ಪಡೆಯುವಂತೆ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ನಿಪ್ಪಾಣಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಕೆ ಮಾಡುವ ಮುಖಾಂತರ ಫೋಕ್ಸೋ ಪ್ರಕರಣಕ್ಕೆ ಒಂದು ಕೇಸನ್ನು ವಾಪಸ್ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸಂಜಯ್ ಪಾಟೀಲ್ ನವ ಕರ್ನಾಟಕ ಯುವ ಶಕ್ತಿ ನೋಂದಾಯಿತ ಸಂಘಟನೆ ಜಿಲ್ಲಾಧ್ಯಕ್ಷರು ಬೆಳಗಾವಿ ಹಾಗೂ ಆನಂದ್ ಜೋಮಾ ನಿಪ್ಪಾಣ ತಾಲೂಕು ಅಧ್ಯಕ್ಷರು ನೇತೃತ್ವದಲ್ಲಿ ಕನ್ನಡಪರ ಹೋರಾಟಗಾರರಿದ್ದು ಮೊನ್ನೆ ಬೆಳಗಾವಿಯಲ್ಲಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು ಯುವಕ ಮತ್ತು ಯುವತಿಯವರಿಗೆ ಆಧಾರ್ ಕಾರ್ಡ್ ತೋರಿಸಿ ಹಾಗೂ ಟಿಕೆಟ್ ಅನ್ನು ಪಡೆಯಲು ಕನ್ನಡ ಭಾಷೆಯಲ್ಲಿ ತಿಳಿಸಿದರೆಂದು ಅವರನ್ನು ಹಲ್ಲೆ ಮಾಡಿದ್ದಾರೆ. ಮಹಾದೇವ್ ಹುಕ್ಕೇರಿ ನಿರ್ವಾಹಕರ ಮೇಲೆ ಮರಾಠಿ ಭಾಷೆ ಮಾತನಾಡುವ ಗುಂಪೊಂದು ಹಲ್ಲೆ ಮಾಡಲಾಗಿದೆ. ಇದರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು, ಅಲ್ಲದೆ ಫೋಕ್ಸೋ ಪ್ರಕರಣವನ್ನು ಹಿಂದಕ್ಕೆ ಪಡೆದುಕೊಳ್ಳಬೇಕು ಎಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ನವ ಕರ್ನಾಟಕ ಯುವ ಶಕ್ತಿ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್, ನಿಪ್ಪಾಣಿ ತಾಲೂಕು ಅಧ್ಯಕ್ಷ ಆನಂದ್ ಜೋಮಾ, ರಾಜು ಬಾಳಿಕನವಾರ್, ನಿಪ್ಪಾಣಿ ತಾಲೂಕು ಕಾರ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ವಿಠ್ಠಲ್ ದಾವಳೆ ಸೇರಿದಂತೆ ಕನ್ನಡಪರ ಹೋರಾಟಗಾರರು ಮತ್ತು ಮಹಿಳೆಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಶಿಧರ್ ಕೋಕಟ್ನೂರ್, ರಾಜ್ಯ ತರ್ಜು ಕನ್ನಡ ನ್ಯೂಸ್, ಚಿಕ್ಕೋಡಿ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುತ್ತಿರುವ ಎಂಎಸ್ ಪುಂಡರಿಗೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುತ್ತಿರುವ ಎಂಎಸ್ ಪುಂಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿಡಿಯೋ ಬಂದ್ ಮಾಡಿದೆ ಅವ್ರಿಗೆ. ಈಗ ಫೋಟೋ ತಗೋ ಎಲ್ಲರೂ ಇವತ್ತಿನ ದಿವಸ ನಿಪ್ಪಾಣಿ ನಗರದಲ್ಲಿ ಇವತ್ತು ನವ ಕರ್ನಾಟಕ ಹಾಗೂ ಯುವಶಕ್ತಿ ವಿವಿಧ ಕನ್ನಡಪರ ಸಂಘಟನೆಗಳು ಇಲ್ಲಿ ಜೈ ಕರ್ನಾಟಕ ಎಲ್ಲ ವಿವಿಧ ಸಂಘಟನೆಗಳು ಇಲ್ಲಿ ಚಿಕ್ಕೋಡಿ ಮತ್ತು ಹಲವಾರು ಜಿಲ್ಲಾ ತಾಲೂಕುಗಳಲ್ಲಿ ಎಲ್ಲ ಈ ಮಹಾರಾಷ್ಟ್ರದ ಪುಂಡ್ರ ನಮ್ಮ ಕರ್ನಾಟಕದ KSRTC ಕಂಡಕ್ಟರ್ ಮೇಲೆ ಏನು ಹಲ್ಲೆ ಮಾಡಿದಾರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಮತ್ತು ಅವ್ರ ಮ್ಯಾಗ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಮಹಾರಾಷ್ಟ್ರದವ್ರು ಫೋಕ್ಸ್ ಕೇಸ್ ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಳ್ಳು ಕೇಸ್ ಹಾಕಿದಾರೋ ಅದು ಸುಳ್ಳು ಕೇಸ್ ಅವ್ರ ಮ್ಯಾಗಿಂದ ತೆಗಿಬೇಕು. ಮತ್ತು ಅದು ಸುಳ್ಳು ಕೇಸ್ ಜರ ತೆಗಿಲಿಲ್ಲ ಅಂದ್ರೆ ಇವತ್ತು ಭಾಳಷ್ಟು ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾಳಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಇದೊಂದು ನಮ್ಮ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವರು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಅವರಿಗೆ, ಗೃಹ ಸಚಿವಗಳಿಗೆ ಎಲ್ಲರಿಗೂ ನೀವು ಸಾಹೇಬರು ಮುಟ್ಟಿಸಬೇಕು. ನಮ್ಮ ಕರ್ನಾಟಕ ಜನತೆ ಮೇಲೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ಅದನ್ನೆಲ್ಲ ನಾವು ಖಂಡನೆ ಮಾಡ್ತೀವಿ. ಮತ್ತು ನಮಗಿಲ್ಲಾಗಿತ್ತಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಮತ್ತು ಮಹಾರಾಷ್ಟ್ರದವ್ರಿಗೆ ಆ ಕಡೆ ನಮ್ಮ ಬಸ್ ಬರೋದು ಬೇಡ ಮತ್ತು ಅವ್ರ ಬಸ್ ಈ ಕಡೆ ಬರೋದು ಬೇಡ. ಹಂಗಾರೆ ಏನಾರ ಒಂದು ಕಾನೂನು ಮಾಡ್ರಿ ಭಾರತ ದೇಶದಲ್ಲಿ. ಈಗ ಕನ್ನಡ ಮಾತಾಡೋಕೆ ಬರಲಾಗನ ಹಲ್ಲೆ ಮಾಡಿದಾರೆ ಅವರು. ನಾವು ಕನ್ನಡದವರು, ನಾವು ಕರ್ನಾಟಕದವರು, ನಾವು ಕನ್ನಡ ಮಾತಾಡೋರು. ಕನ್ನಡ ಬರಲಾಗನ ಈ ಥರ ಹಲ್ಲೆ ಮಾಡಿ ಮತ್ತೊಮ್ಮೆ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದಾರೆ, ಫೋಕ್ಸ್ ಕೇಸ. ಅದು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕಂದ್ರೆ ನಾನು ಇವತ್ತು ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ತಾಲೂಕು ಅಧ್ಯಕ್ಷರಾದ ರಾಹುಲ್ ವಾಳ್ಕೆ, ಆಮೇಲೆ ವಿಠ್ಠಲ್ ದಾವಳೆ, ಆನಂದ್ ಜೋಮಾ ಎಲ್ಲ ಇವತ್ತು ಕಾರ್ಯಕರ್ತರಿಗೆ ಇವತ್ತು ಬಂದಂಥ ಎಲ್ಲರಿಗೂ ಒಂದು ನಾನು ಅಭಿನಂದನೆ ತಿಳಿಸಿ ತಹಸೀಲ್ದಾರ್ ಸಾಹೇಬ್ರು ಇವತ್ತು ಮನವಿ ನಾವು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬ್ರು ನೀವು ಸ್ವೀಕರಿಸಿ ಮತ್ತು ನೀವು ಸರ್ಕಾರಕ್ಕೆ ಒಂದು ನೀವು ವೈಯಕ್ತಿಕವಾಗಿ ಕೂಡ ನೀವು ಅವ್ರಿಗೆ ಗಮನಕ್ಕೆ ತರಿಸ್ರಿ, ಅವ್ರ ಮ್ಯಾಗ ಆಕ್ಷನ್ ಆಗಬೇಕು. ಫೋಕ್ಸ್ ಕೇಸ್ ಕಂಡಕ್ಟರ್ ಅಂದ್ರೆ ಅವರು ಒಂದು ಅಧಿಕಾರಿ. ಈಗ ನಿಮ್ಮ ವಿಷಯಕ್ಕೆ ಬಂದ್ರು ನಾವು ಇಲ್ಲ, ಈಗ ಅವ್ರು ಏನಾಯ್ತ್ರಿ ಹಿಂದ ಕಂಡಕ್ಟರ್ ಬರದಾರು, ನಾಳೆ ನಿಮ್ಮ ವಿಷಯಕ್ಕೆ ಬರ್ಬೋದ್ರಿ. ನಾವು ಯಾವಾಗೂ ಕನ್ನಡಿಗರು ನಿಮ್ಮ ಸಂಘಟ ಇರ್ತಾವ್ರಿ, ಏನೇ ಆಗಲಿ ಏನೇ ಬರಲಿ ಎಲ್ಲರೂ ಕೂಡಿ ಸಂಭಾಷಣೆ